ಹರೇ ಶ್ರೀನಿವಾಸ. ಸ್ನೇಹಿತರೆ, ಸಪ್ತ ಶನಿವಾರಗಳ ಪೂಜೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ. ಆ ಪೂಜೆಯ ಬಗ್ಗೆ ಕೆಲವೊಂದು ಡೌಟ್ಗಳನ್ನು ನನಗೆ ಕಮೆಂಟ್ಸಲ್ಲಿ ಬರೆದು ಹಾಕಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಬಂದಿರುವಂಥ ಒಂದು ಗೊಂದಲ ಏನು ಅಂತಂದರೆ, ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲರಿಗೂ ಕಮೆಂಟ್ಸಲ್ಲೇ ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತು ಇದಕ್ಕೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಇಂಥ ಪ್ರಶ್ನೆಗೆ ಅಂತಂದರೆ, ಇಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮತ್ತು ಯಾವತ್ತೂ ಬರಬಾರ್ದು, ಮತ್ತು ಇದರ ಬಗ್ಗೆ ಗೊಂದಲ ಇದ್ದರೆ ಪರಿಹಾರ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವೊಬ್ಬರೆಲ್ಲನೂ ಪ್ರಶ್ನೆನ ಕೇಳಿದ್ದೀರಾ. ನಮ್ಮ ಮನೆ ದೇವರು ಮೈಲಾರ ಲಿಂಗ, ಹಾಗೆಯೇ ಇನ್ನೂ ಕೆಲವರ ಮನೆ ದೇವರು ನರಸಿಂಹಸ್ವಾಮಿ. ಹೀಗಿದ್ದಾಗ ನಾವು ವೆಂಕಟರಮಣನ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಮಾಡ್ಬೋದಾ ಮಾಡಬಾರ್ದಾ ಈ ಪೂಜೆಯನ್ನು ಅಂತ ಕೇಳ್ತಾಯಿದ್ರಿ. ಭಗವಂತನ ದಶಾವತಾರದ ರೂಪಗಳು ನಿಮಗೆಲ್ಲ ಗೊತ್ತಿದೆಯಾ? ಫಸ್ಟ್ ನಾನು ಕೇಳೋದು ಇದನ್ನೇ. ಭಗವಂತನ ಅವತಾರಗಳು ನಿಮಗೆಲ್ಲ ಗೊತ್ತಿದೆಯಾ? ಮನೆ ದೇವರು ಈಶ್ವರನೇ ಆಗಿರಲಿ, ನರಸಿಂಹದೇವರೇ ಆಗಿರಲಿ, ಬೇರೆ ಯಾರೇ ದೇವತೆಗಳಾಗಿರಲಿ, ನರಸಿಂಹ ಯಾರು, ಈಶ್ವರ ಯಾರು, ರುದ್ರದೇವರು ಯಾರು ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಭಗವಂತನ ಸರ್ವೋತ್ತಮತ್ವವನ್ನು ನಾವು ಫಸ್ಟ್ ತಿಳ್ಕೊಬೇಕು. ಯಾಕೆ ಭಗವಂತನಲ್ಲಿ ಭೇದವನ್ನು ಮಾಡಬಾರ್ದು ಇದನ್ನು ತಿಳಿಬೇಕು. ನಾನು ಹಿಂದೆ ಲಕ್ಷ್ಮೀ ಶೋಭಾನವನ್ನು ಹೇಳುವಾಗೂ ಸುಮಾರು ಸಲ ಹೇಳಿದ್ದೀನಿ. ಭಗವಂತನಲ್ಲಿ ಭೇದವನ್ನು ಮಾಡಿ ಯಾರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಸಿಗೋದಿಲ್ಲ. ಭಗವಂತನಿಗೆ ನಾವು ಮಾಡುವಂತಹ ದ್ರೋಹ ಆಗುತ್ತೆ. ಭಗವಂತನಲ್ಲಿ ಭೇದವನ್ನು ಮಾಡಬಾರ್ದು. ಭಗವಂತನಲ್ಲಿ ಭೇದ ಇಲ್ಲ. ಈಗ ದಶಾವತಾರಗಳಲ್ಲಿ ನಾವು ನೋಡೋ ಹಾಗೆ ನರಸಿಂಹನ ಅವತಾರ 4ನೇ ಅವತಾರ, ಭಗವಂತನದ್ದೇ 4ನೇ ಅವತಾರ ನರಸಿಂಹದೇವರಾದರೆ, ಮತ್ತು ವೆಂಕಟರಮಣ ನರಸಿಂಹದೇವರಿಗೆ ಏನು ಭೇದ ಇದೆ? ಇದನ್ನು ಫಸ್ಟ್ ಯೋಚನೆ ಮಾಡಿರಿ ನೀವುಗಳು. ಹಾಗೆ ಭಗವಂತನಲ್ಲಿ ಯಾವುದೇ ಭೇದ ಇಲ್ಲ. ಇನ್ನು ಮೈಲಾರ ಲಿಂಗ ಅಂತ ಹೇಳಿದ್ರಿ. ರುದ್ರದೇವರು ಯಾರು ಸ್ನೇಹಿತರೆ? ಭಗವಂತನ ಸ್ವತಃ ಮೊಮ್ಮಗ. ಹೀಗಿದ್ದಾಗ ಭಗವಂತನನ್ನೇ ರುದ್ರದೇವರು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ. ರುದ್ರದೇವರನ್ನು ವೈಷ್ಣವೋತ್ತಮ ಅಂತ ಕರೀತಾರೆ. ಪರಮ ವೈಷ್ಣವೋತ್ತಮ ರುದ್ರದೇವರು ಅಂತ. ಈಶ್ವರ ಅಂತಂದರೆ ಏನು ಅಂದರೆ, ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥವರು ರುದ್ರದೇವರು. ವಿಷ್ಣುವಿನ ಭಕ್ತರು, ವಿಷ್ಣುವನ್ನು ಪ್ರತಿ ಕ್ಷಣವೂ ಧ್ಯಾನ ಮಾಡ್ತಕ್ಕಂಥವರು ರುದ್ರದೇವರು. ಹೀಗಿದ್ದಾಗ ನಿಮ್ಮ ಮನೆ ದೇವರು ಮೈಲಾರ ಲಿಂಗ ಆದರೆ, ನೀವು ವೆಂಕಟರಮಣನ ಪೂಜೆ ಮಾಡಿದರೆ ನಿಮ್ಮ ಮನೆ ದೇವರಿಗೆ ತುಂಬ ಸಂತೋಷ ಆಗುತ್ತೆ. ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು. ಈಗ ಯಾಕೆ ಹೀಗೆ ಭಗವಂತನಲ್ಲಿ ಭೇದವನ್ನು ಮಾಡಬಾರ್ದು ಅಂತ ಹೇಳಿದೆ ನಿಮಗೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಹೀಗೆ ದಶಾವತಾರಗಳನ್ನು ಏನು ನೋಡ್ತೀವಿ ನಾವು, ಪ್ರತಿಯೊಂದು ಭಗವಂತನ ಅವತಾರ. ಹೀಗಿದ್ದಾಗ ಭಗವಂತ ಇರದೇ ಇರುವಂತಹ ಜಾಗನೇ ಇಲ್ಲ. ಪ್ರತಿಯೊಂದು ಕಣಕಣದಲ್ಲೂ, ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ಮನುಷ್ಯರಲ್ಲೂ, ಪ್ರತಿಯೊಂದು ದೇವತೆಗಳಲ್ಲೂ ಸಹ ಭಗವಂತನ ಸನ್ನಿಧಾನ ಇರುತ್ತೆ. ಭಗವಂತನ ಸನ್ನಿಧಾನ ಇಲ್ಲದೇ ಇರುವಂತಹ ಜಾಗ ಅನ್ನೋದು ಎಲ್ಲೂ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಕಡೆ, ಎಲ್ಲ ಕಡೆಯೂ ಭಗವಂತ ವ್ಯಾಪಿಸಿ ಇದ್ದಾನೆ. ಹೀಗಿದ್ದಾಗ ನಮ್ಮ ಮನೆ ದೇವರು ರುದ್ರದೇವರು, ನಮ್ಮ ಮನೆ ದೇವರು ನರಸಿಂಹದೇವರು, ನಾವು ತಿರುಪತಿಗೆ ಹೋಗೋದಿಲ್ಲ, ವೆಂಕಟರಮಣನ ಪೂಜೆ ಮಾಡೋದಿಲ್ಲ. ಇದೆಲ್ಲನೂ ನಾವೇ ಸ್ವತಃ ಮಾಡಿಕೊಂಡಿರುವಂಥ ಪದ್ಧತಿಗಳು. ಹಾಗೆ ಯಾವುದೇ ನಿಯಮ ಇಲ್ಲ, ಯಾವುದೇ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿಲ್ಲ ಭಗವಂತನ ಬಿಟ್ಟು ಬೇರೆಯವ್ರನ್ನ ಆರಾಧನೆ ಮಾಡಬೇಕು, ಅವರಲ್ಲಿ ಭಗವಂತನ ಸನ್ನಿಧಾನ ಇರೋದಿಲ್ಲ, ಹಿಂಗಿರೋರು ಇಂತಹ ದೇವರನ್ನು ಪೂಜೆ ಮಾಡಬೇಕು, ಮಾಡಬಾರ್ದು, ಈ ಥರದ್ದು ಯಾವುದೂ ಇಲ್ಲ. ಮುಖ್ಯವಾಗಿ ಭಗವಂತ ವಿಷ್ಣುವೇ ಸರ್ವೋತ್ತಮ. ವಿಷ್ಣು ಇಲ್ಲದಂಥ ಜಾಗ ಯಾವುದೂ ಇಲ್ಲ. ಇದನ್ನು ನಾವು ಫಸ್ಟು ತಲೆಯಲ್ಲಿ ಇಟ್ಕೋಬೇಕು. ನಾನು ಅದಕ್ಕೆ ಕೆಲವೊಂದು ಪೂಜೆಗಳನ್ನು ಎಷ್ಟು ಕೇಳಿದ್ರೂ ಹೇಳೋದಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ, ನನಗೆ ಆಷಾಢದಲ್ಲಿ ತುಂಬ ಕಮೆಂಟ್ಸ್ ಬಂತು, ವರಾಹಿ ದೇವಿಯ ಆರಾಧನೆಯನ್ನು ತಿಳಿಸ್ಕೊಡ್ರಿ ಅಂತ ಕೇಳಿದ್ರಿ. ನಾನು ಆ ಥರದ್ದೆಲ್ಲ ವಿಡಿಯೋ ಹಾಕೋದಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ, ಅಂತಹ ಒಂದು ಪೂಜೆಗಳು ಕೆಲವೊಂದನ್ನು ಮಾಡಬಾರ್ದು ಅಂತ ಸಹ ಹೇಳ್ತಾರೆ. ನಾನು ಹೇಳೋದೇ ಒಂದೇ ವಿಷಯ, ಭಗವಂತನ ಬಗ್ಗೆ. ಭಗವಂತನೇ ಸರ್ವೋತ್ತಮ,
ಹರಿಯೇ ಸರ್ವೋತ್ತಮ, ವಾಯುವೇ ಜೀವೋತ್ತಮ. ಹರಿ ಇಲ್ಲದೆ ಇರುವಂಥ ಜಾಗ ಯಾವುದೂ ಇಲ್ಲ, ವಾಯು ಇಲ್ಲದೆ ಇರುವಂಥ ಜಾಗ ಯಾವುದೂ ಇಲ್ಲ. ವಾಯುದೇವರು ನಮ್ಮಲ್ಲಿ ಇರೋದಕ್ಕೇ ನಾವು ಉಸಿರಾಡ್ತೀವಿ. ಹಾಗಾಗಿ ಇದನ್ನು ನಾವು ಫಸ್ಟು ತಿಳ್ಕೋಬೇಕು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಹೇಳಿಬಿಟ್ಟು ಭಗವಂತ ಸರ್ವವ್ಯಾಪಿಯಾಗಿ ಇದ್ದಾನೆ ಸ್ನೇಹಿತರೆ. ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಿರಲ್ಲಿ ಮತ್ತು ಎಲ್ಲ ದೇವತೆಗಳಲ್ಲಿ ಭಗವಂತನ ಸನ್ನಿಧಾನ ಇದ್ದೇ ಇರುತ್ತೆ. ನಮ್ಮಲ್ಲೂ ಸಹ ಭಗವಂತನ ಸನ್ನಿಧಾನ ಇರುತ್ತೆ. ಭಗವಂತ ನಮ್ಮಲ್ಲಿ ಇರ್ತಾನೆ. ಹಾಗಾಗಿ ನಾವು ಸತ್ಕಾರ್ಯಗಳನ್ನು ಮಾಡ್ತೀವಿ ಮತ್ತು ನಮ್ಮಿಂದನೇ ಒಳ್ಳೆಯ ಕಾರ್ಯವನ್ನು ಮಾಡಿಸಿ ಆ ಪಾಪವನ್ನು ಕಳೆದು ಸುಖವನ್ನು ಕೊಡ್ತಕ್ಕಂಥವನು ಭಗವಂತ. ಹೀಗಿದ್ದಾಗ ಭಗವಂತ ಇಲ್ಲದೇ ಇರುವಂಥ ಸ್ಥಳ ಯಾವುದೂ ಇಲ್ಲ. ಹಾಗೆ ನಾವು ಚಿಂತನೆಯನ್ನು ಸಹ ಮಾಡಬಾರ್ದು. ಪ್ರತಿಯೊಂದು ಜೀವಿ, ವಸ್ತು ಯಾವುದೇ ತಗೊಳ್ರಿ, ಅದರಲ್ಲೂ ಭಗವಂತ ಇರ್ತಾನೆ ಅಂತಲೇ ಭಾವಿಸ್ಬೇಕು ನಾವು. ಹಾಗಾಗಿ ಅದು ಅಷ್ಟು ನಮಗೆ ಪ್ರಸಿದ್ಧಿಯಾಗಿ ಕಾಣಿಸುತ್ತೆ. ಈಗ ಏನೋ ಒಂದು ಹೂವು ತೊಗೊತೀವಿ ನಾವು ಅಲ್ವಾ, ಬಜಾರಕ್ಕೆ ಹೋಗಿ ಮಾರ್ಕೆಟಲ್ಲಿ ಹೂ ತೊಗೊತೀವಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಪರಿಮಳ ಭರಿತವಾಗಿದೆ. ಅಥವಾ ಇನ್ನೊಂದೇನೋ ವಸ್ತು ತೊಗೊತೀವಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತಂದರೆ ಅದರಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ನಾವು ಅನ್ಕೋಬೇಕು. ಈಗ ವಿಭೂತಿ ರೂಪ ಅಂತ ಹೇಳ್ತೀವಿ ಅಲ್ವಾ. ಹರಿಕಥಾಮೃತ ಸಾರದ 5ನೇ ಸಂಧಿ ವಿಭೂತಿ ಸಂಧಿ ಇದೆ. ವಿಭೂತಿ ರೂಪ ಏನು ಅಂದರೆ ಕೆಲವೊಂದು ಕಡೆ ವಿಶೇಷವಾಗಿ ವಿಶಿಷ್ಟವಾಗಿ ಭಗವಂತನ ಸನ್ನಿಧಾನ ಇರುತ್ತೆ. ವಿಭೂತಿ ಅಂತ ಹೇಳ್ತೀವಿ, ವಿಭೂತಿ ಪುರುಷರು ಅಂತ ಕರಿತೀವಿ ಕೆಲವೊಬ್ಬರಿಗೆ, ಸನ್ಯಾಸಿಗಳಿಗೆ ಅಲ್ವಾ. ವಿಭೂತಿ ಅಂತಂದರೆ ಏನು? ವಿ ಅಂತಂದರೆ ವಿಶಿಷ್ಟವಾದಂತಹ, ಭೂತಿ ಅಂತಂದರೆ ಸನ್ನಿಧಾನ. ವಿಶಿಷ್ಟವಾದಂತಹ ಸನ್ನಿಧಾನ ಯಾರಲ್ಲಿ ಇರುತ್ತೋ, ಯಾವುದರಲ್ಲಿ ಇರುತ್ತೋ ಅದಕ್ಕೆ ನಾವು ವಿಭೂತಿ ರೂಪ ಅಂತ ಕರಿತೀವಿ. ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿ ಇದ್ದಾನೆ. ಅವನು ಇಲ್ಲದಂತಹ ಜಾಗ ಯಾವುದೂ ಇಲ್ಲ. ಆದರೆ ಕೆಲವೊಂದು ಕಡೆ ವಿಶಿಷ್ಟವಾದಂಥ ಸನ್ನಿಧಾನ ಭಗವಂತ ಇಟ್ಟಿರ್ತಾನೆ. ಅದಕ್ಕೆ ವಿಭೂತಿ ಅಂತ ಕರೀತಾರೆ. ವಿಭೂತಿ ಪುರುಷ ಅಂತ ಹೇಳ್ತೀವಲ್ವ. ಎಲ್ಲ ಕಡೆಯಲ್ಲೂ ಭಗವಂತನ ಸನ್ನಿಧಾನ ಇರುತ್ತೆ, ಭಗವಂತ ವ್ಯಾಪಿಸಿ ಇದ್ದಾನೆ. ಆದರೆ ಕೆಲವೊಂದರಲ್ಲಿ ಮಾತ್ರ ವಿಶೇಷವಾದಂಥ ಸನ್ನಿಧಾನವನ್ನು ಇಟ್ಟಿರ್ತಾನೆ. ಹಾಗಾಗಿ ಅವರನ್ನು ನಾವು ವಿಭೂತಿ ಪುರುಷರು ಅಂತ ಕರಿತೀವಿ. ಈಗ ಉದಾಹರಣೆ ಹೇಳಬೇಕು ಅಂದರೆ, ಒಂದಷ್ಟು ಜನ ಇರ್ತಾರೆ, ಅದರಲ್ಲಿ ನಮಗೆ ಒಬ್ಬರು ಮಾತ್ರ ವಿಶೇಷವಾದ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾರೆ ಅಲ್ವಾ. ಅಂದರೆ ಅವರು ಅಷ್ಟು ಪ್ರಸಿದ್ಧಿಗೆ ಬಂದಿರ್ತಾರೆ. ಏನೋ ಒಂದು ಹೇಳ್ತಾ ಇರ್ತಾರೆ, ಪ್ರವಚನಗಳು, ಹರಿಕಥೆಗಳನ್ನು ತಿಳಿಸ್ತಾ ಇರ್ತಾರೆ, ಭಗವಂತನ ಬಗ್ಗೆ ಹೇಳ್ತಾ ಇರ್ತಾರೆ. ಒಂದಷ್ಟು ಜನರ ಗುಂಪಲ್ಲಿ ಅವರು ಮಾತ್ರ ನಮಗೆ ವಿಶೇಷವಾಗಿ ಕಾಣಿಸ್ತಾರೆ. ಯಾಕೆ? ಅವರದ್ದೇನೋ ವಿಶೇಷತೆ ಇದೆ, ಅವರೇ ಬುದ್ಧಿವಂತರು, ಅವರೇ ಪ್ರಚಂಡರು, ಅವರಲ್ಲೇ ಎಲ್ಲ ಇದೆ ಅಂತ ನಾವು ಯಾವತ್ತೂ ತಿಳಿಬಾರ್ದು. ಅದು ತಪ್ಪು ತಿಳಿದ ಹಾಗೆ. ಅವರಲ್ಲಿ ಭಗವಂತನ ವಿಶೇಷವಾದಂಥ ಸನ್ನಿಧಾನ ಇದೆ ಅಂತ ಭಾವಿಸ್ಬೇಕು ನಾವು. ಅವರೇನೋ ಪ್ರತಿಭೆ ತೋರಿಸ್ತಾ ಇದ್ದಾರೆ ಅಂತಂದರೆ ಅವರ ಹೆಗ್ಗಳಿಕೆ, ಅವರ ಹೆಚ್ಚುಗಾರಿಕೆ ಅಲ್ಲ. ಅವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಹಾಗಾಗಿ ಅವರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ಅವರು ಅಷ್ಟು ಪ್ರಸಿದ್ಧಿಗೆ ಬಂದಿದ್ದಾರೆ ಅಂತ ನಾವು ಅಂದ್ಕೋಬೇಕು. ಇನ್ನು ಕೆಲವೊಂದಷ್ಟು ಮರಗಳಿರುತ್ತೆ, ಅದರಲ್ಲಿ ಒಂದು ಮರಕ್ಕೆ ಮಾತ್ರ ವಿಶೇಷವಾದಂಥ ಶಕ್ತಿ, ವಿಶೇಷವಾದಂಥ ಫಲ ಕೊಡುವಂಥ ಶಕ್ತಿ ಇರುತ್ತೆ. ಈಗ ಅಶ್ವತ್ಥ ಮರವನ್ನೇ ತಗೊಳ್ರಿ. ಸಂತಾನ, ಸೌಭಾಗ್ಯ, ಆರೋಗ್ಯ ಎಲ್ಲವನ್ನು ಅಶ್ವತ್ಥ ಮರ ನಮಗೆ ಕೊಡುತ್ತೆ. ಯಾಕೆ? ಆ ಅಶ್ವತ್ಥ ಮರದಲ್ಲಿ ವಿಶೇಷವಾದಂತಹ ಭಗವಂತನ ಸನ್ನಿಧಾನ ಇದೆ ಅಂತ ನಾವು ತಿಳಿಬೇಕು. ಅಶ್ವತ್ಥ ಸರ್ವ ವೃಕ್ಷಾಣಂ ಅಂತ ಹೇಳ್ತಾರೆ. ಹಾಗೆ ವಿಶೇಷವಾದಂಥ ಸನ್ನಿಧಾನ, ಭಗವಂತನ ಸನ್ನಿಧಾನ ಆ ಒಂದು ವೃಕ್ಷದಲ್ಲಿ, ಅಶ್ವತ್ಥ ವೃಕ್ಷದಲ್ಲಿ ಇದೆ ಅಂತ ನಾವು ಭಾವಿಸ್ಬೇಕೇ ವಿನಃ ಆ ಮರದ್ದೇ ಹೆಗ್ಗಳಿಕೆ ಅಂತ ನಾವು ಅನ್ಕೋಬಾರ್ದು. ಯಾವುದೇ ವಸ್ತುವನ್ನು ನೋಡ್ರಿ, ಅದು ನಮಗೆ ಚೆನ್ನಾಗಿ ಕಾಣಿಸ್ತು, ಅದರಲ್ಲಿ ಎಷ್ಟು ಸುಂದರತೆ ಇದೆ, ಅದರಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ, ಪ್ರಖ್ಯಾತಿ ಇದೆ ಅಂದರೆ ಅದರಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ ಅಂತ ನಾವು ತಿಳಿಬೇಕು. ಇಂತಹ ಹರಿಚಿಂತನೆ ನಮಗೆ ಮೊದಲು ಬರಬೇಕು ಸ್ನೇಹಿತರೆ. ಹಾಗಿದ್ದಾಗ ಮಾತ್ರ ನಾವು ಭಗವಂತನಲ್ಲಿ ಭೇದವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತ ಇಲ್ಲದಂತಹ ಜಾಗವಿಲ್ಲ, ಭಗವಂತ ಇಲ್ಲದಂತಹ ಸ್ಥಳ ಇಲ್ಲ. ಪ್ರತಿಯೊಂದು ನಾವು ತಿನ್ನುವಂತಹ ಆಹಾರ, ನೀರು, ಗಾಳಿ
ಪ್ರತಿಯೊಂದರಲ್ಲೂ ಸಹ ಭಗವಂತನ ಸನ್ನಿಧಾನ ಇದೆ. ಹಾಗೆ ಪರಮಾತ್ಮನನ್ನು ನಾವು ಯಾವತ್ತೂ ಮರಿಬಾರ್ದು. ಬೇರೆ ಬೇರೆ ದೇವತೆಗಳನ್ನೂ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ಇಲ್ಲ ಅಂತಲ್ಲ. ಭಗವಂತನೇ ಸ್ವತಃ ಹೇಳಿದ್ದಾನೆ, ಎಲ್ಲ ದೇವತೆಗಳನ್ನು ಆಯಾ ಕಾಲಕ್ಕೆ ತಕ್ಕ ಹಾಗೆ ನೀವು ಆರಾಧನೆ ಮಾಡಿದರೆ ಮಾತ್ರ ನಿಮಗೆ ಫಲ ಸಿಗುತ್ತೆ ಅಂತ. ಹಾಗಾಗಿ ನಾವು ಗೌರಿಯನ್ನು ಮಾಡ್ತೀವಿ, ಗಣಪತಿಯನ್ನು ಪೂಜೆ ಮಾಡ್ತೀವಿ ಆಯಾ ಕಾಲಕ್ಕೆ. ಈಗ ಶ್ರಾವಣ ಮಾಸ, ಭಾದ್ರಪದ, ಇದರಲ್ಲೆಲ್ಲ ನಾವು ಪೂಜೆಗಳನ್ನು ಯಥೇಚ್ಛವಾಗಿ ಮಾಡ್ತೀವಿ. ಭಗವಂತನ ಸನ್ನಿಧಾನ ಆಯಾ ದೇವತೆಗಳಲ್ಲಿ ಇರುತ್ತೆ. ಆಯಾ ಕಾಲಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ಆಯಾ ದೇವತೆಗಳನ್ನು ನೀವು ಆರಾಧನೆಯನ್ನು ಮಾಡಲೇಬೇಕು ಅಂತ ಭಗವಂತ ಹೇಳಿದ್ದಾನೆ. ಈಗ ನಾವು ಗಣಪತಿ ಪೂಜೆಯನ್ನು ಮಾಡ್ತೀವಿ. ಗಣಪತಿ ಯಾರು ಅಂತ ಫಸ್ಟು ತಿಳ್ಕೊಬೇಕು. ಗಣಪತಿ ಯಾರು? ವಿಶ್ವಂಭರ ರೂಪಿಯಾದಂತಹ ಪರಮಾತ್ಮ. ಇದನ್ನು ನಾವು ಫಸ್ಟ್ ತಿಳ್ಕೊಬೇಕು. ಗಣಪತಿ ಅಂತ ಬರೀ ಗಣಪತಿಯನ್ನೇ ಪೂಜೆ ಮಾಡೋದಲ್ಲ. ಗಣಪತಿಯಲ್ಲಿ ಯಾರ ಸನ್ನಿಧಾನ ಇದೆ ಅದನ್ನು ಯೋಚನೆ ಮಾಡಬೇಕು. ವಿಶ್ವಂಭರ ರೂಪಿಯಾದ ಪರಮಾತ್ಮನ ಪೂಜೆ ಅಂತ ನಾವು ಭಾವಿಸಬೇಕು. ವಿಶ್ವಂಭರ ರೂಪಿ ಪರಮಾತ್ಮನೇ ಗಣಪತಿಯ ಒಂದು ರೂಪದಲ್ಲಿ ಇದ್ದಾನೆ ಅಂತ ಹೇಳಿ ಭಗವಂತನ ಒಂದು ರೂಪ. ಹಾಗೆ ನಾವು ಚಿಂತನೆಯನ್ನು ಮಾಡಿ ಪೂಜೆಯನ್ನು ಮಾಡಿದ್ರೆ ಆದಷ್ಟು ಬೇಗ ನಮಗೆ ಫಲ ಸಿಗುತ್ತೆ ಅದರಿಂದ. ಆ ರೀತಿಯಾಗಿ ನಾವು ಯಾವುದೇ ಪೂಜೆಯನ್ನು ಮಾಡಲಿ ಭಗವಂತನದ್ದೇ ಅಂತ ಭಾವಿಸ್ಬೇಕು. ಹೀಗೆ ನರಸಿಂಹದೇವರ ಮನೆಯವರು, ನರಸಿಂಹದೇವರ ಒಕ್ಕಲು ಮತ್ತು ಮೈಲಾರಲಿಂಗನನ್ನು ಪೂಜೆ ಮಾಡ್ತಕ್ಕಂಥವರು ವೆಂಕಟರಮಣನನ್ನು ಪೂಜೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಸ್ನೇಹಿತರೆ. ಆ ಥರ ಭಾವಿಸ್ಲೇಬೇಡ್ರಿ ನೀವು ಯಾರೂ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಏನಂತ, ಜಗತ್ತಿನಲ್ಲಿ ಯಾವ ಯಾವ ಗುಂಪಿನಲ್ಲಿ ಯಾವುದು ವಿಶಿಷ್ಟವಾಗಿ ನಿಮಗೆ ಕಾಣಿಸುತ್ತೋ ಅದು ನಾನೇ ಒಂದು ರೂಪದಿಂದ ಇದ್ದೀನಿ, ಒಂದು ಅಂಶದಿಂದ ಇದ್ದೇನೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಇನ್ನೇನು ಬೇಕು ಸ್ನೇಹಿತರೆ? ಇದಕ್ಕಿಂತ ಹೆಚ್ಚಿನಾಗಿ ಇನ್ನೇನು ನಮಗೆ ಸಾಕ್ಷಿ ಬೇಕಾಗಿದೆ? ಭಗವಂತನೇ ಸ್ವತಃ ಹೇಳಿದ್ದಾನೆ, ಏನೇನನ್ನು ನೀವು ವಿಶಿಷ್ಟವಾಗಿ ನೋಡ್ತಿರೋ, ವಿಶೇಷತೆಯಲ್ಲಿ ನೋಡ್ತಿರೋ, ಏನನ್ನು ನೀವು ವಿಶೇಷವಾಗಿ ಕಾಣ್ತಿರೋ ಅದರಲ್ಲೆಲ್ಲ ಒಂದು ಅಂಶದಿಂದ ನಾನು ಇರ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಲಕ್ಷ್ಮೀದೇವಿಯಲ್ಲೂ ಸಹ ಸ್ತ್ರೀ ರೂಪದಿಂದ ಭಗವಂತ ಇದ್ದಾನೆ. ಎಲ್ಲರಲ್ಲೂ ಸಹ ಭಗವಂತ ಇದ್ದಾನೆ. ಅದನ್ನು ನಾವು ಫಸ್ಟು ತಿಳ್ಕೋಬೇಕು. ಹಾಗೆ ನರಸಿಂಹದೇವರು ಬೇರೆ ಅಲ್ಲ, ವೆಂಕಟರಮಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಕಲ್ಕಿ, ಬುದ್ಧ ಯಾರೂ ಬೇರೆ ಅಲ್ಲ ಸ್ನೇಹಿತರೆ. ಎಲ್ಲರೂ ಭಗವಂತನ ಅವತಾರ. ಇನ್ನು ಬ್ರಹ್ಮದೇವರಿಗೆ ಪೂಜೆ ಇಲ್ಲ, ಹಾಗಾಗಿ ವಾಯುದೇವರಿಗೆ ಪೂಜೆಯನ್ನು ಮಾಡಿದ್ರೆ ಬ್ರಹ್ಮದೇವರ ಪೂಜೆಯನ್ನು ಮಾಡಿದ ಹಾಗೆ ಅಂತ ಹೇಳ್ತಾರೆ. ಯಾಕಂದರೆ ವಾಯು ಬ್ರಹ್ಮರು ಅಂತ ಹೇಳಿ ಅವರಿಬ್ಬರಲ್ಲಿ ಭೇದ ಇಲ್ಲ. ವಾಯುದೇವರು ನೆಕ್ಸ್ಟು ಬ್ರಹ್ಮದೇವರ ಪದವಿಗೆ ಬರ್ತಕ್ಕಂಥವರು, ಸಾಧನೆಯಲ್ಲಿ ಇದ್ದಾರೆ. ಬ್ರಹ್ಮದೇವರ ಆಯುಷ್ಷು 100 ವರ್ಷ, ಅಂದರೆ ದೇವಮಾನದ ಪ್ರಕಾರ, ಮನುಷ್ಯರ ಪ್ರಕಾರ ಅಲ್ಲ. ನಾನು ಇದನ್ನೆಲ್ಲ ನಿಮಗೆ ಲಕ್ಷ್ಮೀ ಶೋಭಾನದಲ್ಲಿ ತಿಳಿಸಿದ್ದೀನಿ. ಹಾಗೆ ಬ್ರಹ್ಮದೇವರ 100 ವರ್ಷ ಆದಮೇಲೆ, ಈಗ 50ನೇ ವರ್ಷ ನಡೀತಾ ಇದೆ ಬ್ರಹ್ಮದೇವರಿಗೆ, 100 ವರ್ಷ ಆದಮೇಲೆ ಬ್ರಹ್ಮದೇವರ ಸ್ಥಾನಕ್ಕೆ ವಾಯುದೇವರು ಬರ್ತಾರೆ. ಈ ರೀತಿಯಾಗಿ ವಾಯು ಬ್ರಹ್ಮರು ಅಂತ ಹೇಳ್ತಾರೆ. ಅವರಿಬ್ಬರಲ್ಲಿ ಭೇದ ಇಲ್ಲ. ವಾಯುದೇವರು ಪೂಜೆಯನ್ನು ಮಾಡಿದರೆ ಬ್ರಹ್ಮದೇವರ ಪೂಜೆಯನ್ನು ಮಾಡಿದ ಹಾಗೆ. ಹಾಗೆ ಭಗವಂತನಲ್ಲಿ ನಾವು ಯಾವತ್ತೂ ಭೇದವನ್ನು ಮಾಡಬಾರ್ದು. ಆದರೆ ತಾರತಮ್ಯ ಪ್ರಕಾರವಾಗೇ ನಾವು ಚಿಂತನೆಯನ್ನು ಮಾಡಬೇಕು. ಭಗವಂತ, ಲಕ್ಷ್ಮೀದೇವಿ, ವಾಯುಬ್ರಹ್ಮರು, ಸರಸ್ವತಿ, ಭಾರತಿ, ಈ ರೀತಿಯಾಗೇ ನಾವು ದೇವತೆಗಳನ್ನು ಕಾಣಬೇಕು. ಭಗವಂತ ಸರ್ವೋತ್ತಮ, ಭಗವಂತ ಎಲ್ಲ ಕಡೆ ವ್ಯಾಪಿಸಿ ಇದ್ದಾನೆ. ಭಗವಂತ ಇಲ್ಲದಂತಹ ಸ್ಥಳ ಯಾವುದೂ ಇಲ್ಲ ಅಂತ ನಾವು ಫಸ್ಟು ಮನಸ್ಸಿನಲ್ಲಿ ದೃಢವಾಗಿ ಮಾಡ್ಕೋಬೇಕು. ನಂತರ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನೀವು ಯಾವ ದೇವರ ಒಕ್ಕಲಾಗಿದ್ದರೂ ಪರವಾಗಿಲ್ಲ, ಭಗವಂತನ ಪೂಜೆಯನ್ನು ಮಾಡಿದ್ರೇ ನಿಮಗೆ ಬೇರೆ ಎಲ್ಲ ದೇವತೆಗಳ ಅನುಗ್ರಹ ಸಿಗುತ್ತೆ. ಎಲ್ಲ ದೇವತೆಗಳು ನಿಮಗೆ ವರವನ್ನು ಕೊಡ್ತಾರೆ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ನಾವು ಭಗವಂತನನ್ನೇ ಬಿಟ್ಟು ಬೇರೆ ಎಲ್ಲ ದೇವತೆಗಳ ಆರಾಧನೆ ಮಾಡಿದರೆ ಯಾವತ್ತಿಗೂ ನಿಮಗೆ ಅದರ ಫಲ ಸಿಗೋದಿಲ್ಲ. ಭಗವಂತನ ದ್ರೋಹ ಮಾಡಿದಂತಹ ಪಾಪಕ್ಕೆ ನಾವು ಗುರಿ ಆಗ್ತೀವಿ. ಅಂತಹ ತಪ್ಪನ್ನು ಯಾರೂ ಮಾಡಬೇಡ್ರಿ. ಮನಸ್ಸಿನಲ್ಲಿ ದೃಢವಾಗಿ ನಂಬಿಕೆಯನ್ನು ತಂದುಕೊಂಡು ಭಗವಂತನ ಪೂಜೆಯನ್ನು ಮಾಡಿಕೊಳ್ಳ್ರಿ. ಯಾವುದೇ ತೊಂದರೆಗಳಾಗೋದಿಲ್ಲ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಹಾಗಾಗಿ ಈ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಜನ ಇದ್ರ ಬಗ್ಗೆ ಕಮೆಂಟ್ ಹಾಕಿದ್ರಿ, ನಾನು ಅವ್ರಿಗೇನೆ ಹಾಕಿದ್ದೆ ಬರೆದು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ.
ಈ ಒಂದು ಸಪ್ತ ಶನಿವಾರಗಳ ಪೂಜೆಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಭಗವಂತನ ಪೂಜೆ ಎಲ್ಲರೂ ತಪ್ಪದೇ ಮಾಡ್ಕೋಬೇಕು. ಅದರಲ್ಲೂ ಶ್ರಾವಣ ಶನಿವಾರ ತುಂಬ ಶ್ರೇಷ್ಠವಾದದ್ದು. ಇವಾಗ ಆಗೋದಿಲ್ಲ ನಮಗೆ ಅಂತ ಹೇಳೋರು ಕಾರ್ತಿಕ ಮಾಸದಲ್ಲಿ ಮಾಡ್ಬೋದು. ಹಾಗೆ ನಿಮ್ಮ ಅನುಕೂಲ ನೋಡಿಕೊಂಡು ಮಾಡ್ಕೊಳ್ರಿ ಸ್ನೇಹಿತರೆ. ಯಾವಾಗಾದರೂ ಈ ಪೂಜೆಯನ್ನು ಮಾಡ್ಬೋದು. ನಾನು ತಿಥಿಗಳು ಹೇಳಿದ್ನಲ್ಲ ನಿಮಗೆ, ಆ ತಿಥಿಗಳಲ್ಲಿ ಹಿಡ್ಕೊಂಡ್ರೆ 7 ವಾರಗಳು ನೀವು ಪೂಜೆಯನ್ನು ಮಾಡ್ತಾ ಹೋಗ್ಬೋದು. ಶುಕ್ಲ ಪಕ್ಷದಲ್ಲಿ ಪ್ರಾರಂಭ ಮಾಡೋದು ತುಂಬ ವಿಶೇಷತೆ. ಇನ್ನು ಪೂಜೆಯ ಬಗ್ಗೆ ಕೆಲವೊಂದು ಡೌಟ್ಸ್ ಇತ್ತು. ತಂಬಿಟ್ಟಿನ ಆರತಿ ಮಾಡಬೇಕಾ ಅಥವಾ ಹುರ್ಗಡ್ಲೆ ತಂಬಿಟ್ಟು ಮಾಡ್ಬೋದಾ ಅಂತ. ನಾನು ಯಾವ ರೀತಿ ಹೇಳಿದ್ದೀನೋ ಅದನ್ನೇ ಮಾಡಬೇಕು ಸ್ನೇಹಿತರೆ. ನಿಮಗಿಷ್ಟ ಬಂದಿದ್ದು ಮಾಡೋದಲ್ಲ. ನಾನು ಹಾಗಿತ್ತು ಅಂದರೆ ಮೊದಲೇ ಹೇಳ್ತಿದ್ದೆ ನೀವು ಹೀಗೆ ಮಾಡ್ಬೋದು ಅಂತ ಹೇಳಿ. ಅಕ್ಕಿಯನ್ನು ನೆನೆಸಿ ಮಾಡಿದಂಥ ತಂಬಿಟ್ಟಿನ ದೀಪನೇ ತುಂಬ ಶ್ರೇಷ್ಠವಾದದ್ದು. ಅದಾಗೋದಿಲ್ಲ ನಮಗೆ ಅಂತ ಹೇಳೋರಿಗೆ ಮಾತ್ರ ನಾನು ಅಕ್ಕಿ ಹಿಟ್ಟು ಅಂತ ಹೇಳಿದ್ದೇನೆ ವಿನಃ ಬೇರೆ ಏನು ನಾನು ತಂಬಿಟ್ಟು ಮಾಡಿರಿ ಅಂತ ಹೇಳಿಲ್ಲ. ಅಕ್ಕಿಯನ್ನು ನೆನೆಸಿ ಮಾಡುವಂಥದ್ದೇ ತುಂಬ 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 ಶ್ರೇಷ್ಠವಾದಂತಹ ತಂಬಿಟ್ಟಿನ ದೀಪ. ಇನ್ನು ಆ ತಂಬಿಟ್ಟಿನ ದೀಪವನ್ನು ನೀವೆಲ್ಲ ಪ್ರಸಾದವಾಗಿ ತಗೋಬೇಕು ಅಂತ ಹೇಳಿದೆ. ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಅದು ಹಸಿ ಅಕ್ಕಿ ಹಿಟ್ಟು, ಅದು ಹೊಟ್ಟೆ ಹಿಡಿಯುತ್ತೆ, ಹೊಟ್ಟೆ ನೋವು ಬರುತ್ತೆ ಅಂತ. ಆ ಥರ ಏನೂ ಆಗೋಲ್ಲ ಸ್ನೇಹಿತರೆ. ಏನು ಹೆದರ್ಕೋಬೇಡ್ರಿ. ಅಕ್ಕಿ ನೆನೆಸಿ ಮಾಡಿದಂಥ ಹಿಟ್ಟು ಚಿಕ್ಕದಾಗಿ ಪ್ರಣತಿಯನ್ನು ಮಾಡಿರ್ತೀರ, ಅದನ್ನು ಪ್ರಸಾದದ ರೀತಿ ಎಲ್ಲರೂ ತಗೋಬೇಕು. ಹಾಗಾಗಿ ತುಂಬ ಜಾಸ್ತಿ ಏನು ನೀವು ತಿನ್ನೋದಿಲ್ಲ ಅಲ್ವಾ? ಹಾಗಾಗಿ ಏನೇನೂ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ತುಪ್ಪ ಹಾಕಿ ಮಾಡಿದ್ದು ತುಂಬ ರುಚಿ ಇರುತ್ತೆ. ಮತ್ತು ದೀಪದ ಬಗ್ಗೆ ಒಂದೇ ದೀಪವನ್ನೇ ಹಚ್ಚಬೇಕು ಸ್ನೇಹಿತರೆ. 7 ದೀಪ 7 ವಾರ ಹಚ್ಚಬೇಕು ಅದೆಲ್ಲ ಇಲ್ಲ. ಒಂದೇ ದೀಪ ಪ್ರತಿ ವಾರ ಹಚ್ಚಬೇಕು. ಅದರ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಅದನ್ನು ನೀವು ಪ್ರಸಾದದ ರೀತಿಯಲ್ಲಿ ಎಲ್ಲರೂ ತಗೋಬೇಕು. ದೀಪ ಶಾಂತ ಆದಮೇಲೆ ತೆಕ್ಕೊಂಡು ತಗೋಬೋದು. ಅದಕ್ಕೆ ನೀವು ಅರಿಶಿನ ಕುಂಕುಮ ಹಚ್ಚೋದು, ನಾಮಗಳನ್ನು ಹಚ್ಚೋದು ಇದು ಯಾವುದೂ ಮಾಡಲಿಕ್ಕೆ ಹೋಗಬೇಡ್ರಿ ಆಯಿತಾ. ತಂಬಿಟ್ಟು ಚೆನ್ನಾಗಿ ನೆನೆಸಿ ಅದನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಬೆಲ್ಲ ಕಲಸಿ ತುಪ್ಪವನ್ನು ಹಾಕಿ ಕಲಸಿ ಒಂದು ಸಲ ನೀವು ತಿಂದು ನೋಡಿರಿ ಹೇಗಿರುತ್ತೆ. ಅದರಿಂದ ಹೊಟ್ಟೆ ನೋವು ಆಗುತ್ತಾ ಇನ್ನೇನೇನೋ ಆಗುತ್ತಾ ಅಂತ. ಏನಾದರೂ ಆದರೆ ನನಗೆ ತಿಳಿಸ್ರಿ ಸ್ನೇಹಿತರೆ. ಹಾಗೇನೂ ಆಗೋದಿಲ್ಲ. ಅಷ್ಟಕ್ಕೂ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ನೋಡ್ಕೊಳ್ರಿ. ಅಷ್ಟು ಸಣ್ಣದಾಗಿ ದೀಪವನ್ನು ಮಾಡಿ ಇಟ್ಕೊಳ್ರಿ. ದೊಡ್ಡದಾಗಿ ದೀಪವನ್ನು ಪ್ರಣತಿಯನ್ನು ಮಾಡಬೇಡ್ರಿ. ಆ ಚೂರನ್ನು ಪ್ರಸಾದವಾಗಿ ತೊಗೊಂಡ್ರೆ ನಿಮಗೆ ಏನೇನೂ ಆಗೋದಿಲ್ಲ ಸ್ನೇಹಿತರೆ. ಭಕ್ತಿಯಿಂದ ನಾವು ಏನು ತೊಗೊತೀವೋ ಭಗವಂತನ ಸನ್ನಿಧಾನ ಅದರಲ್ಲಿ ಇದ್ದಾಗ ನಮ್ಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಈಗ ನಾವು ಕೆಲವೊಂದು ಕ್ಷೇತ್ರಗಳಿಗೆ ಹೋಗ್ತೀವಿ, ಮಳೆ ಬರ್ತಾ ಇರುತ್ತೆ, ನೆನೆಸ್ಕೊತೀವಿ, ತಣ್ಣೀರಲ್ಲಿ ಸ್ನಾನ ಮಾಡ್ತೀವಿ, ನದಿಗಳಲ್ಲಿ ಸ್ನಾನ ಮಾಡ್ತೀವಿ. ಏನಾದರೂ ಆಗುತ್ತಾ ಸ್ನೇಹಿತರೆ ಆ ಕ್ಷೇತ್ರದಲ್ಲಿ? ಸೀನ್ ಆಗೋದು, ನೆಗಡಿ ಬರೋದು, ಜ್ವರ ಬರೋದು, ಇನ್ನೇನಾದರೂ ಆಗುತ್ತಾ ನಮಗೆ? ಯಾಕೆ ಆಗೋದಿಲ್ಲ? ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇರುತ್ತೆ. ಭಗವಂತ ನಮ್ಮನ್ನು ಕಾಯ್ತಾ ಇರ್ತಾನೆ. ಮಕ್ಕಳಿಗೂ ಸಹ ಏನೂ ಆಗೋದಿಲ್ಲ. ಹಾಗೆ ಭಕ್ತಿಯಿಂದ ನಾವು ಏನು ಪೂಜೆಯನ್ನು ಮಾಡ್ತೀವೋ ಅದನ್ನು ಪ್ರಸಾದವಾಗಿ ತೊಗೊತೀವೋ ಅದರಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ. ಭಗವಂತ ಅದನ್ನು ಸ್ವೀಕಾರ ಮಾಡಿ ಒಂದು ಅಂಶದಿಂದ ಅದನ್ನು ನಮಗೆ ಕೊಟ್ಟಿರ್ತಾನೆ. ಅದನ್ನು ನಾವು ಪ್ರಸಾದ ಅಂತ ಹೇಳಿ ಕಣ್ಣಿಗೆ ಒತ್ಕೊಂಡು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಮುಂಚೆನೇ ಅನುಮಾನಗಳನ್ನು ಇಟ್ಟುಕೊಂಡು ಪೂಜೆಯನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ್ರಿ. ಎಲ್ಲಿ ಅನುಮಾನಗಳಿರುತ್ತೋ ಹಾಗೆ ನಾವು ಮನಸ್ಸಲ್ಲಿ ಏನೋ ಕಳವಳ ಇಟ್ಕೊಂಡು ಪೂಜೆಯನ್ನು ಮಾಡಿದ್ರೆ ಅದು ಫಲಿಸೋದೂ ಇಲ್ಲ, ನೀವು ಮಾಡಿನೂ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಫಸ್ಟು ದೇವರ ಮೇಲೆ ನಂಬಿಕೆ ಇಟ್ಕೊಳ್ರಿ, ಭಕ್ತಿಯಿಂದ ಪೂಜೆಯನ್ನು ಮಾಡಿರಿ, ಆಮೇಲೆ ಫಲ ಕೊಡೋದು ಭಗವಂತನಿಗೆ ಬಿಡ್ರಿ. ಇಷ್ಟನ್ನು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಇದು ಕೆಲವೊಂದು ಡೌಟ್ಸ್ ಇತ್ತು, ನಿಮಗೆ ಕ್ಲಿಯರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದೆ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.